ವಾಕಿಂಗ್ ವರ್ಸಸ್ ಸೈಕ್ಲಿಂಗ್ ವೆಯ್ಟ್ ಲಾಸ್ಗೆ ಯಾವುದು ಬೆಸ್ಟ್ ಗೊತ್ತಾ? ನಡಿಗೆ ಮತ್ತು ಸೈಕ್ಲಿಂಗ್ ಇವೆರಡರ ಪೈಕಿ ತೂಕ ಇಳಿಸಲು ಯಾವುದು ಸೂಕ್ತ? ಬನ್ನಿ ತಿಳಿಯೋಣ. ವಾಕಿಂಗ್ ವರ್ಸಸ್ ಸೈಕ್ಲಿಂಗ್ ವೆಯ್ಟ್ ಲಾಸ್ಗೆ ಯಾವುದು ಬೆಸ್ಟ್? ನಡಿಗೆ ಮತ್ತು ಸೈಕ್ಲಿಂಗ್ ತೂಕ ಇಳಿಸಲು ಯಾವುದು ಸೂಕ್ತ? ಇತ್ತೀಚೆಗಿನ ಬದಲಾದ ಜೀವನ ಶೈಲಿಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಸೇರಿದಂತೆ ತೂಕ ಹೆಚ್ಚಳದಂತಹ ಸಮಸ್ಯೆಗಳು ಕಾಡುತ್ತಿವೆ. ಹೀಗಾಗಿ ಹೆಚ್ಚಿನವರು ತಮ್ಮ ಆಹಾರ ಕ್ರಮ, ವಾಕಿಂಗ್ ಅಥವಾ ಸೈಕ್ಲಿಂಗ್ ನಂತಹ ಫಿಟ್ನೆಸ್ ವಿಧಾನಗಳತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಕೆಲವರು ನಡಿಗೆ ಹಾಗೂ ಸೈಕ್ಲಿಂಗ್ ನಂತಹ ವ್ಯಾಯಾಮದತ್ತ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಆದರೆ ತೂಕ ಇಳಿಸಿಕೊಳ್ಳುವವರಿಗೆ ಸೈಕ್ಲಿಂಗ್ ಮತ್ತು ನಡಿಗೆ ಇವೆರಡರಲ್ಲಿ ಯಾವುದು ಹೆಚ್ಚು ಉಪಯುಕ್ತ? ಈ ಕುರಿತು ಗೊಂದಲ ಇರಬಹುದು. ಈ ಸಂಬಂಧ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇತ್ತೀಚೆಗಿನ ದಿನಗಳಲ್ಲಿ ತೂಕ ಹೆಚ್ಚಳದಂತಹ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಹೆಚ್ಚಿನವರು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ಆಹಾರ ಕ್ರಮವನ್ನ ನಿಯಂತ್ರಿಸುವ ಮೂಲಕ ತೂಕ ಇಳಿಸಿಕೊಳ್ಳಲು ಹೆಣಗಾಡ್ತಾರೆ. ಆದರೆ ಶ್ರಮದಾಯಕ ವ್ಯಾಯಾಮಗಳಿಗಿಂತ ಕಡಿಮೆ ತೀವ್ರತೆಯ ವ್ಯಾಯಾಮಗಳತ್ತ ಗಮನ ಹರಿಸೋದು ಉತ್ತಮ. ಇದರರ್ಥ ಜನರು ಈಗ ವಾಕಿಂಗ್ ಅಥವಾ ಸೈಕ್ಲಿಂಗ್ ನಂತಹ ಫಿಟ್ನೆಸ್ ವಿಧಾನಗಳತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಫಿಟ್ನೆಸ್ನತ್ತ ಗಮನ ಹರಿಸಲು ಬಯಸುವ ಆರಂಭಿಕರಿಗಾಗಿ ಅಂದ್ರೆ ಬಿಗಿನರ್ಸ್ಗಾಗಿ ಈ ವ್ಯಾಯಾಮಗಳು ಉತ್ತಮ ಎನ್ನಬಹುದು. ಮೊದಲಿಗೆ ನಡಿಗೆಯ ಪ್ರಯೋಜನಗಳ ಬಗ್ಗೆ ಹೇಳೋದಾದ್ರೆ, ನಡಿಗೆ ಅತ್ಯಂತ ಸಾಮಾನ್ಯ ಹಾಗೂ ಕಡಿಮೆ ತೀವ್ರತೆಯ ವ್ಯಾಯಾಮ. ನೀವು ವೇಗವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ನಿಯಮಿತ ನಡಿಗೆಯು ನಿಮ್ಮ ಭಂಗಿ, ಬೆನ್ನು ನೋವು, ಮೂಳೆ ಸಾಂದ್ರತೆಯನ್ನು ಸುಧಾರಿಸಲು ಸಹಕಾರಿ. ಅಲ್ಲದೆ ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯಕ. ಇನ್ನು ಸೈಕ್ಲಿಂಗ್ ಬಗ್ಗೆ ಹೇಳೋದಾದ್ರೆ, ನಡಿಗೆಗೆ ಹೋಲಿಸಿದ್ರೆ ಸೈಕ್ಲಿಂಗ್ ತುಂಬಾ ಕಡಿಮೆ ಪರಿಣಾಮ ಬೀರೋ ವ್ಯಾಯಾಮ. ನಡೆಯುವಾಗ ನಿಮ್ಮ ಪಾದಗಳು ನಿಮ್ಮ ಸಂಪೂರ್ಣ ದೇಹದ ತೂಕವನ್ನ ಬೆಂಬಲಿಸುತ್ತೆ. ಆದ್ರೆ ಸೈಕ್ಲಿಂಗ್ ಮಾಡುವಾಗ ಅಂಥ ಸಮಸ್ಯೆಯನ್ನ ಎದುರಿಸಬೇಕಾಗಿಲ್ಲ. ವೇಗವಾಗಿ ಪೆಡ್ಲಿಂಗ್ ಮಾಡೋದ್ರಿಂದ ವ್ಯಾಯಾಮದ ತೀವ್ರತೆ ಹೆಚ್ಚಿಸಬಹುದು. ಈ ವ್ಯಾಯಾಮವು ದೇಹದ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದಲ್ಲದೆ ತೂಕ ಇಳಿಸಲು ಸಹಕಾರಿ. ಹಂಗಿದ್ರೆ ನಡಿಗೆ ಅಥವಾ ಸೈಕ್ಲಿಂಗ್ ಇವೆರಡರಲ್ಲಿ ಯಾವುದು ಉತ್ತಮ? ನಡಿಗೆಯೂ ಕೂಡ ದೇಹವನ್ನ ಬಲಪಡಿಸಲು ಸಹಾಯ ಮಾಡುತ್ತೆ. ನೀವು ಇಳಿಜಾರಿನಲ್ಲಿ ನಡೆಯೋದ್ರಿಂದ ನಿಮ್ಮ ದೇಹದ ಒಂದು ಭಾಗದ ಮೇಲೆ ಹೆಚ್ಚಿನ ಒತ್ತಡ ಉಂಟು ಮಾಡುತ್ತೆ. ಈ ಸೈಕ್ಲಿಂಗ್ ದೇಹದಲ್ಲಿ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ತೊಡೆಗಳು, ಮಂಡಿ ರಜ್ಜುಗಳು ಹಾಗೂ ಸ್ನಾಯುಗಳನ್ನ ಬಲಪಡಿಸುತ್ತೆ. ಹೃದಯದ ಆರೋಗ್ಯಕ್ಕೆ ಸೈಕ್ಲಿಂಗ್ ಮತ್ತು ನಡಿಗೆ ಎರಡೂ ಕೂಡ ತುಂಬಾ ಒಳ್ಳೆಯವೆ. ಆದ್ರೆ ಸೈಕ್ಲಿಂಗ್ ಹೆಚ್ಚಿನ ಕ್ಯಾಲೋರಿಗಳನ್ನ ಸುಡಲು ಸಹಕಾರಿ. ದೀರ್ಘಾವಧಿಯಲ್ಲಿ ಫಿಟ್ ಆಗಿರಲು ನಡಿಗೆ ನಿಮಗೆ ಸಹಾಯಕ. ತೂಕ ಇಳಿಸಿಕೊಳ್ಳುವವರಿಗೆ ಸೈಕ್ಲಿಂಗ್ ಹಾಗೂ ನಡಿಗೆ ಎರಡೂ ಕೂಡ ಉತ್ತಮ ಆಯ್ಕೆಯೇ. ಆದರೆ ಎರಡನ್ನೂ ಹೋಲಿಸಿದ್ರೆ ಕೊಂಚ ಸೈಕ್ಲಿಂಗ್ ಹೆಚ್ಚು ಪ್ರಯೋಜನಕಾರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.